ಮಕ್ಕಳು ಪಡೆದು ಕೃತಜ್ಞನಾದ. ಅದಕ್ಕೆ ನಾವೇ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ? ಏನೇ ಇದ್ದಾರು ಚಕ್ರಾಶ್ವರ ಪದವಿದಾರ ನಾವೇ ಎಲ್ಲ ಮುಂದೆ ನಮ್ಮದೇ. ಯಾರೋ ಕೊಟ್ಟದ್ದಲ್ಲ, ಕೊಟ್ಟದ್ದ ಸ್ವಯಮೇವ ಮೃಗೇಂದ್ರತ ನಮ್ಮದೇ. ಹಾಗಾಗಿ ಹೇಳು ಹುಡುಗ, ಈಗ ಅಭಿಷಿಕ್ತನಾಗಬೇಕು ಅಂತ ಅವನಿಗೊಂದು ಬೆಲೆ ಗೌರವ ಇರುತ್ತದೆ. ನಿನ್ನ ಮನಸ್ಸಿಗೆ ಬಂದ ಹಾಗೆ ಸಿಂಹಾವಿಷ್ಟರವರು ಏರಿಕೊಂಡವ ನೀತಿ. ಏರಿಕೊಂಡದ್ದು ಹೇಗಾಯ್ತು ಗೊತ್ತಾ? ಹೇಗೆ? ಓಡ ಗಲ್ಲ ಮೇಲೆ ಆಡು ಕುಳಿತಂತಾಯ್ತು. ನಿಮ್ಮ ಲೆಕ್ಕಲಾಗಿರ್ಬಹುದು ಹುಡುಗ, ಅದು ಸರಿಯಲ್ಲ. ಶುಭ ದ್ರೋಣನ ನಮ್ಮ ಮಾತು ಕೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಏನು ಅನಿವಾರ್ಯ ತಲೆ ಕೆಳಗೆ ಹಾಕಿದ್ದಾರೆ ಅವರು. ವಿರೋಧಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕೆ? ಉಳಿದವರು ಯಾರು ಸರಿ ಇಲ್ಲ, ಇದ್ದವನು ಒಬ್ಬ ಇದೆಯಲ್ಲ ಅವರು ಕುಳಿತುಕೊಳ್ಳಿ ಸುಮ್ಮನೆ ಬಿಟ್ಟದ್ದು. ಹಾಗಿದ್ರೆ ಅಭಿಮನ್ಯು ಏನು ಕೌರವನಲ್ಲಿ ಯುದ್ಧ ಸಲ್ಲ ಹುಡುಗ. ನಿಜವಾಗಿಯೂ ಬೆಳೀತಾ ಇದ್ದೀಯಾ ಪಾಪ? ಇನ್ನು ಬೆಳಿಬೇಕು. ನಿನ್ನ ಯಶಸ್ಸು ಇನ್ನು ಮೆರಗಬೇಕು ಈ ರಂಗದಲ್ಲಿ ಅಂತ ನಮ್ಮ ಅಭಿಪ್ರಾಯ. ನನ್ನ ಅಭಿಲಾಷೆಯೂ ಹಾಗೆ. ನಾನು ಬೆಳೆಯಬೇಕು, ನಾನು ಉಳಿಯಬೇಕು, ಬೆಳೆಯಬೇಕು ಅಂತಾದ್ರೆ ನಿನ್ನಂತವನು ತೆಗಿಬೇಕು. ಹೌದಾ? ಅದಕ್ಕೆ ಬಂದ. ಆದ್ರೆ ನಿನ್ನನ್ನು ಮುಗಿಸುತ್ತಾ ಇದ್ದೆ. ಆದ್ರೂ ಕೈ ತಡದೆ ಯಾಕೆ? ಯಾಕೆ ಗೊತ್ತಾ? ಗೊತ್ತಾಗ್ಲಿಲ್ಲ. ಅಳುಗ. ಯಾರು? ಶಿಶು. ನಾನು ಅಳುಗ.
ಶೈಶವಾವಸ್ಥೆಯಲ್ಲಿದ್ದೇನೆ. ನಿಜ. ಶಿಷ್ಯನು ಹೇಳ್ತಾ ಇದ್ಯಾ ಆ. ನಾನು ಅಣುಗಾದರೆ ಬಿಡುವಂತ ಬಾಣಕ್ಕೆ ಬಾಲತನ ಅನ್ನೋದಿಲ್ವೇ? ಅದಿಲ್ಲ. ಇಲ್ವೇ ಇಲ್ಲ. ಅದೂಲ ಕಲಿತಿರುವಂತ ವಿದ್ಯಕ್ಕೆ ಬಾಲತನ ಅನ್ನೋದಿರುವುದಕ್ಕೆ ಸಾಧ್ಯವ? ನಾನೇನ ಸಾಮರ್ಥ್ಯ ಇರುವ ಹಾಗೆ ನಿನ್ನ ಕಡೆಗೆ ಕಟ್ಟುವ ಹಾಗೆ ಸಾಹಸವನ್ನು ಮೆರೆದವ ನಾನಿದ್ದೇನೆ. ಆದ್ರೂ ಬಾಲಕ ಶಿಶು ಅಂತ ಹೇಳ್ತಂತಾದ್ರೆ ಮತ್ತೆ ಕಡಿಮೆ ಮಾಡಿ ನಿಂತದ್ದು ನಾನು ನಿನ್ನ ಅನುಭವಕ್ಕೆ ಬರಬೇಕು ಅಂತಾದ್ರೆ ರುಚಿಗಾಗಿ
ಮಾತಾಡಿದ್ದೀರಿ. ಹಾ. ಸೋತವರು ನೀವು, ಹೌದು. ಗೆದ್ದವ ನಾನು ಹಾ. ಅಂತ ಆದ್ಮೇಲೆ ಹೋರಾಟ ಯಾಕೆ, ಯುದ್ಧ ಯಾಕೆ? ಹಾ. ನಿಮ್ಮ ಮನೆಗೆ ನೀವು ಹೋಗಿ, ಹಾ. ನನ್ನ ಮನೆ ನಾನು ಹೋಗ್ತೇನೆ. ಅಭಿಮನ್ಯು ಹೀಗೆ ಹೇಳುವುದಕ್ಕೆ ಬಲವಾದ ಕಾರಣ ಉಂಟು. ಯಾಕೆ ಬಲ? ನೀನು ಮನೆಗೆ ಹೋಗ್ಲಿಲ್ವಾ? ಇಲ್ಲ ಇಲ್ಲ, ಯಾಕೆ? ಕಾರಣ ಉಂಟು. ಯಾವುದು? ಸೋತೆವು ನಾವು, ಹಾ. ಗೆದ್ದವ ನೀನು. ಹೀಗೆ ಹೇಳುವುದಕ್ಕೂ ಕಾರಣ ಏನು ಗೊತ್ತುಂಟ? ಅಭಿಮನ್ಯು ಹಾ. ಬೆಂಕಿಗೆ ಹೋಲಿಸಿದ್ದಾರೆ. ಹೌದು. ಬೆಂಕಿಯ ಕೆಂಡ ಇದ್ದ ಹಾಗೆ ಹ್ಮ್. ಈ ಕಾಲದಲ್ಲಿ ಹಾ. ಸೋತದ್ಯಾಕೆ? ಯಾಕೆ? ಒಂದು ಹೊರದಲ್ಲಿ ಉದ್ಯಾವರದಲ್ಲಿ ಹೂವನ್ನ ಕಾಣ್ತೇವೆ, ಹಾ. ಮನಸಾರೆ ಮೆಚ್ಚುತ್ತೇವೆ, ಸೋಲ್ತೇವೆ ಅಲ್ವಾ? ಹಾಗೆ ಅದನ್ನ ಕಂಡು ನಾವು ಮನಸ್ಸಾರೆ ಮೆಚ್ಚಿದ್ದೇವೆ ಅನ್ನೋದು ಅರ್ಥ. ಹೌದಲ್ಲ? ಅಂಗಳದಲ್ಲಿ ಒಬ್ಬ ಹುಡುಗ ಆಟ ಆಡುತ್ತಾನೆ. ಹಾ. ಆಟ ಆಡುತ್ತಾ ಇರುವಾಗ ಅವನ ಚುರುಕುತನವನ್ನ ಕಂಡು ಹಾ. ನಾವು ಮನಸ್ಸಾರೆ ಮೆಚ್ಚಿದ್ದೇವೆ, ಸೋತಿದ್ದೇವೆ. ಹ್ಮ್. ಹೋಗಿ ಆ ಹುಡುಗನಲ್ಲಿ ಯುದ್ಧ ಮಾಡ್ತೇವ? ಯುದ್ಧ ಮಾಡಲಿಲ್ಲ. ಯುದ್ಧ ಮಾಡುವುದಿಲ್ಲ. ಸಂಗೀತಗಾರನೊಬ್ಬ ಸಂಗೀತವನ್ನು ಹಾಡುತ್ತಾ ಇರುವಂತ ಅವನ ಸ್ವರಕ್ಕೆ, ಅವನ ಧ್ವನಿಗೆ ಹಾ. ಮನಸ್ಸಾರೆ ಮೆಚ್ಚುತ್ತೇವೆ, ಹೌದು. ಸೋಲ್ತೇವೆ. ಹ್ಮ್. ಹಾಗಿದ್ರೆ ಅವನಲ್ಲಿ ಯುದ್ಧವನ್ನ ಮಾಡುವುದಕ್ಕೆ ಹೋಗ್ತೇವ? ಇಲ್ಲವೇ? ಹಾಗಿದ್ರೆ ಸೋತದ್ದು ಯಾಕೆ? ಯಾಕೆ? ನಿನ್ನ ಸಾಮರ್ಥ್ಯ, ಹಾ, ಹಾ. ನಿನ್ನ ಇದನ್ನೆಲ್ಲ ಕಂಡಾಗ ಹ್ಮ್. ನಿಜವಾಗಿ ಮೆಚ್ಚಿದ್ದೇವೆ. ಓ ಗುರುಗಳೇ, ಹಾ. ದೈಹಿಕವಾಗಿ ಸೋತದಲ್ಲ ನೀವು, ಹಾ. ನಮ್ಮ ಗುರುಗಳಿಗೆ ಮಾನಸಿಕ